ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಅಭಿಮಾನಿಗಳು ಯಾವತ್ತಿಗೂ ಒಳ್ಳೆ ಚಿತ್ರನ ಹರಿಸ್ತಾರೆ. ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಹೊಸಬರಿಗೆ ಲಾಂಚ್ ಮಾಡಿ ಅಥವಾ ಇವೆಂಟ್ ಮಾಡಿ ಅಂತ. ನಾನ್ ನಂಬೋದು ಒಂದೇ, ಇವೆಂಟ್ ಇಂದ ಅಟೆನ್ಷನ್ ಸಿಗ್ಬೋದು, ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದ ಅಲ್ಲ, ನೀವು ಮಾಡೋ ಕೆಲಸದಿಂದ. ಸೊ ನನ್ನ ಇಂಡಸ್ಟ್ರಿಲಿ ಎಲ್ಲರಿಗೂ ಕೇಳ್ಕೊತೀನಿ, ಅಪ್ಗ್ರೇಡ್ ಆಗೋಣ, ಕೆಲಸ ಕಲಿಯೋಣ, ದೊಡ್ಡ ಗುರಿಗಳು ಇಟ್ಕೊಳ್ಳೋಣ, ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ. ಯಾರ ಮುಂದೆ ನಾವು ಕಮ್ಮಿಯನ್ನ ಯೋಚನೆ ಇಟ್ಕೊಬೇಡಿ, ತಲೆ ತಗ್ಗಿಸ್ಬೇಡಿ. ಬೇಡದ್ ಬೇಡ, ಕಷ್ಟಪಟ್ಟು ಕೆಲಸ ಮಾಡೋಣ. ಬೇರೆಯವ್ರು ಹೇಳಿದ್ರೆ ನಮ್ಗೆ ಗೌರವ ಕೊಡೋದು ದುಡಿಯೋಣ. ಧೈರ್ಯ ಬನ್ನಿ, ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಹೊಸ ಜನರೇಷನ್ ಹೀರೋಗಳು ಬರಬೇಕು. ನಾನು ಕೇಳೋದು ಒಂದೇನೆ, ಎಲ್ಲ ಆಕ್ಟರ್ಗಳಿಗೂ ಆಕ್ಟ್ರೆಸ್ಗಳಿಗೂ ಯಾರೇ ಬರ್ತೀನಿ ಅನ್ಕೊಂಡ್ರು, ಬರೀ ಸಿನಿಮಾಲಿ ಆಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ. ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು, ಡಿಸಿಪ್ಲಿನ್ ಹೇಗಿರ್ಬೇಕು, ಟ್ರೆಂಡ್ ಏನಾಗ್ತಿದೆ, ನಿಮ್ ಜವಾಬ್ದಾರಿ ಏನು ತಿಳ್ಕೊಂಡು ನೀವು ಬರಬೇಕು. ನಿರ್ದೇಶಕರುಗಳು ಅಷ್ಟೇನೆ, ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು. ನೀವೆಲ್ಲ ಲಕ್ಕಿ, 3 ಜನ ಇಷ್ಟೊಳ್ಳೆ ಸಂಸ್ಥೆ, ಇಷ್ಟೊಳ್ಳೆ ನಿರ್ದೇಶಕರು, ಇಷ್ಟೊಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬಾ ಮುಂದೆ ಹೋಗೋದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ನಿಮಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರಾ, ಆಗ್ಲಿ ಎಲ್ರು ಹೇಳಿದ್ರು, ನಿಮಗೂ ಗೊತ್ತು. ನನ್ನ ನಿರ್ಮಾಪಕರಾದ ಇ ಕೃಷ್ಣಪ್ಪ ಅವರು ಹಾಗೂ ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ, ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾನು ಮೊದಲು ಚಿಕ್ಕ ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ. ಯಾವ ತರ ವ್ಯಕ್ತಿತ್ವ ಈ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ. ಇವತ್ತು ಅವ್ರು ನನ್ನ ಹೊಗಳ್ತಾ ಇದ್ದಾರೆ, ನಾನ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ. ಬಟ್ ನಾನೊಂದು ಮಾತು ಹೇಳ್ಬೇಕು, ನಾನು ಮೊದಲು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಸಾಮಾನ್ಯವಾಗಿ ಹೀರೋ ಚಾನ್ಸ್ ಬರುತ್ತಲ್ಲ, ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನ್ ಮಾಡ್ತೀಯಪ್ಪ. ಯಾಕಂದ್ರೆ ನಾನು ಸೀರಿಯಲ್ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಜನ ಮಾತಾಡ್ತಾ ಇದ್ರೆ, ಹುಡುಗ ಹೀರೋ ಆಗ್ಬೋದು, ಒಂದಲ್ಲ ಒಂದಿನ ಹೀರೋ ಆಗ್ತಾನೆ ಅಂತ ತುಂಬಾ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ. ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾ ಇತ್ತು. ನಾನು ಕಥೆ ಕೇಳ್ತಾ ಇದ್ದೆ, ಕಥೆ ಸರ್ ಸ್ಟೋರಿ ಏನು ಅಂತ ಕೇಳೋದಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತಾ ಇದ್ರು ಎಲ್ಲರೂ. ಏನಪ್ಪ ಅವ್ನಿಗೆ ಇಷ್ಟೊಂದು ಕೊಟ್ಟು ಸ್ಟೋರಿ ಕೇಳ್ತಾನೆ, ಚಾನ್ಸ್ ಕೊಟ್ರಿ ಅಂತ. ನಂದೇನಂದ್ರೆ, ನನಗ್ ಗೊತ್ತಿಲ್ಲದೆ ನನಗೆ ನಂಬಿಕೆ ಕೇಳಿದೆ ನಾನು ಏನ್ ಕೆಲಸ ಹೆಂಗ್ ಮಾಡೋದಕ್ಕೆ ಸಾಧ್ಯ ಹೇಳಿ. ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡೇ ಇರಲಿಲ್ಲ. ಯಾವ್ದೋ ಒಂದು ಸಿನಿಮಾ ಇರೋ ಮಾತಾಡ್ತೀನಿ, ಒಂದ್ 2 ನಿಮಿಷ. ಯಾವ್ದೋ ಒಂದು ಸಿನಿಮಾಲಿ ಅವಕಾಶ ಬಂತು, ಒಬ್ಬ ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು, ಮಾತಾಡಿ 2 ನಿಮಿಷ. ನನಗೆ ಅವಕಾಶ ಬಂತು, ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ, ಹೋಗಕ್ಕಾಗಿರ್ಲಿಲ್ಲ. ಒಂದಿನ ಹೋದ್ರೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು. ಸಿಕ್ಕಿದ ತಕ್ಷಣ, ಎಲ್ಲಿ ಸರ್ ನಿಮ್ ನಂಬರ್ ಎಲ್ಲಿಂದ ಹುಡುಕಿದ್ ಸರ್, ಕೈಗೆ ಸಿಗಲ್ವಲ್ಲ, ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡ್ಬೇಕು ಅಂತ ನನ್ನ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದಾರೆ ಅಂತ ಹೇಳಿದ್ರು. ಹೌದಾ ಸರಿ ಅಂತ ನಾನು ಹೋದೆ. ಮೇಲೆ ಹೋಗಿ ಆ ಹೋಟೆಲ್ ರೂಮ್ ಇತ್ತು, ರೂಮಲ್ಲಿ ಹಿಂಗೆ ಎಂಟರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು. ನನ್ನ ನೋಡ್ಬಿಟ್ಟು, ಯಾರು ಏನ್ ಹೇಳಿ ಏನಾಗ್ಬೇಕಿತ್ತು ಅಂದ್ರು. ಕೆಳಗಡೆ ಮ್ಯಾನೇಜರ್ ಹಿಡಿತ ನಿಮಗೋಸ್ಕರ ಹುಡುಕಾಡ್ತಿದ್ದಾರೆ ಸರ್ ಅಂತ. ಮೇಲೆ ಹೋದ್ರೆ ನಂದ್ರು. ನನಗೆ ಸ್ವಲ್ಪ ಗೊತ್ತಾಯ್ತು, ಯಾಕೆ ಡೌ ಮಾಡ್ತಿದಾರಲ್ಲಪ್ಪ ಇವರು ಅಂತ. ನನ್ಗಂತ ವಿಷಯದಲ್ಲಿ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ. ಹೇಳಿ ಸರ್ ಏನ್ ಸಮಾಚಾರ, ಹಿಂಗ್ ಬರೋಕ್ ಕೇಳೋದಂತ ಅಂದ್ರು. ಫೋಟೋ ಇದೆಯಾ ನಿಮ್ದು ಅಂದ್ರು. ಇಲ್ಲ ಫೋಟೋ ಇಲ್ಲ ಅಂದೆ. ಏನ್ರಿ ಆಕ್ಟರ್ ಆಗ್ಬೇಕು ಅಂತಿದ್ರು, ಫೋಟೋ ಫಿಕ್ಸ್ ಅಲ್ವಾ ಅಂದ್ರು. ಸರ್ ನಾನು ಫೋಟೋ ತಗೊಂಡು ಎಲ್ಲಿ ಹೋಗಿಲ್ಲ ಸರ್, ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದೆ. ಅದಾದ್ಮೇಲೆ ಕತೆ ಕೇಳೋದಕ್ಕೆ ಕತೆ ಹೇಳಲಿಲ್ಲ, ಅವಾಗ ಬಿಟ್ಟು ಬಂದ್ಬಿಟ್ಟೆ. ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು. ರಾಧಿಕಾ ನನ್ನ ಫ್ರೆಂಡು. ಸೊ ನನಗೆ ರಾಧಿಕಾ ಆಕ್ಟ್ ಮಾಡ್ತಿದ್ದು ಗೊತ್ತಿತ್ತು. ನಾನು ವಿಶ್ ಮಾಡಿದ್ದೇವೆ, ಗುಡ್ ಲಕ್, ಒಳ್ಳೆದಾಗಿ, ಫಸ್ಟ್ ಸಿನಿಮಾ ಮಾಡ್ತಾ ಇದೆ ಅಂತ. ಸೊ ನಾವು ಮಾತಾಡ್ಬೇಕಾದ್ರೆ ಕೇಳಿದಾಗ ಸಿನಿಮಾ ಮುಗಿದೋಯ್ತು, ಲಾಸ್ಟ್ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರಿ, ನನ್ನ ಸ್ಕೆಡ್ಯೂಲ್ ಹೋಗ್ತಾ ಇದೀವಿ ಅಂತ. ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ, ಈ ತರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ. ನಮ್ ಗಂಗಣ್ಣ ಮತ್ತೆ ನಮ್ ಗೋವಿಂದ ಅಂತ ನಮ್